ನೋಡೋಣ ಬನ್ನಿ. ಏನೇನೋ ಬರ್ದವ್ರಲ್ಲ ಅಣ್ಣ. ಈಗ ಏನಾರು ಅಲ್ಲಿ ಏನಾರು ದಾರಿ ತಪ್ಪಿದ್ರೆ ಅಲ್ಲಿಂದ ಉಳ್ಕೊಂಡ್ ಕೆಳಗೆ ಬಿದ್ದಾವ ನಾನು. ಭಟ್ರ ಮನೆ ಈಗ ಸದ್ಯದಲ್ಲಿ ತೋರಿಸ್ತೇವೆ. ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇದೇ ಕಣ ಬೆಟ್ಟದು. ಜನರು ಜಾಯ್ನ್ ಆಗಿದ್ದಾರೆ. ನಿಮ್ಗೂ ಗೋವಾ ಇಷ್ಟ? ನೀವು ತಿಂತಾ ಇರೋದು ಗೋವಾ. ಮುಸ್ಲು ಐತೆ ಕಣ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಮತ್ತೆ ಸ್ವಾಗತ. ಇಂದು ನಾವು ನಿಮಗೆ ಕುಮಾರ ಪರ್ವತ ಟ್ರೆಕ್ಕಿಂಗ್ನ ಸಂಪೂರ್ಣ ಮಾಹಿತಿ ಕೊಡ್ತೇವೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ಇಂದಿನ ದಿನ ರಾತ್ರಿ ಟೋಟಲ್ 10 ಜನ ಫ್ರೆಂಡ್ಸು ಟ್ರೆಕ್ ಪ್ಲ್ಯಾನ್ ಮಾಡಿರೋದು. ಮೈಸೂರಿಂದ 2 ಕಾರಲ್ಲಿ 10 ಜನ ಹೊರಟಿ ಕುಕ್ಕೆಗೆ ಹೋಗಿ ರೀಚ್ ಆಗಿ ಅಲ್ಲಿ ಸ್ಟೇ ಆದ್ವಿ. ನಾವು ಸ್ಟೇ ಮಾಡಿದ ಜಾಗದಿಂದ ಕುಮಾರ ಪರ್ವತ ಟ್ರೆಕ್ಕಿಂಗ್ದು ಫಾರೆಸ್ಟ್ ಚೆಕ್ ಪಾಯಿಂಟು ಜಸ್ಟ್ 500 ಮೀಟರ್ಸ್ ಇತ್ತು. ಸೊ ನಾವು ಅರ್ಲಿ ಮಾರ್ನಿಂಗ್ ಬೇಗ ರೆಡಿಯಾಗಿ ಅರೌಂಡ್ 6:15 ಅಷ್ಟೊತ್ತಿಗೆ ಫಾರೆಸ್ಟ್ ಆಫೀಸ್ಗೆ ಚೆಕ್ ಇನ್ ಆದ್ವಿ. ನಾವು ಆ ಫಾರೆಸ್ಟ್ ಚೆಕ್ ಪಾಯಿಂಟಲ್ಲಿ ನಮ್ಮದು ಟಿಕೆಟ್ ವೆರಿಫಿಕೇಷನ್, ಆಮೇಲೆ ಪ್ಲಾಸ್ಟಿಕ್ ಕೌಂಟ್, ಆಮೇಲೆ ಡೆಪಾಸಿಟ್ ಅಮೌಂಟ್ ಎಲ್ಲ ಕಟ್ಟಿ ಗ್ರೂಪ್ ಫೋಟೋ ತೊಗೊಂಡು ಟ್ರೆಕ್ಕಿಂಗ್ನ ಎಕ್ಸಾಕ್ಟ್ಲಿ at 7 AM ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂತೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಏನು ಎಲ್ಲರೂ ಸ್ಟಾರ್ಟಿಂಗ್ ಫುಲ್ ಜೋಶ ನೋಡಿ ಹೆಂಗೆ ಬರ್ತಾ ಇದ್ದಾರೆ ನೋಡಿ, ಎಲ್ಲ ಖುಷಿಯಾಗಿ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈಗ ಟ್ರೆಕ್ಕಿಂಗ್ ಎಲ್ಲ ಮುಂಚೆ ಥರ ಇಲ್ಲ, ನಾವು ಅಲ್ಲೇ ಹೋಗಿ ಟಿಕೆಟ್ ತೊಗೊಳಕ್ಕಾಗಲ್ಲ. ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಮುಂಚೆನೇ ಟಿಕೆಟ್ನ ಬುಕ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಅದ್ರದ್ದು ಅಫಿಷಿಯಲ್ ವೆಬ್ಸೈಟ್ ಟ್ರೆಕ್ಕಿಂಗ್ ಬುಕ್ ಮಾಡೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ ಲಿಂಕಲ್ಲಿ ನಾವೀಗ ಕುಮಾರ ಪರ್ವತ ಅಂದರೆ ಅಲ್ಲಿ ಡಿಸ್ಟ್ರಿಕ್ಟು ಯಾವ ಟ್ರೆಕ್ಕು 2 ಸೆಲೆಕ್ಟ್ ಮಾಡಬೇಕು. ಈಗ ಕುಮಾರ ಪರ್ವತ ಅಂದರೆ ನಾವು ಕೊಡಗು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಯಾವ ಟ್ರೆಕ್ಕು ಎಷ್ಟು ಜನ ಹೋಗ್ತೀರಾ ಅವ್ರದ್ದು ID ಪ್ರೂಫು, ಈ ಪ್ಯಾನ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ, ಆ ಥರ ಅವ್ರದ್ದು ID ಪ್ರೂಫು, ಅವ್ರ ನಂಬರ್ ಎಲ್ಲ ಕೊಟ್ಟು ನೀವು ಸಬ್ಮಿಟ್ ಮಾಡಬೇಕು. ಆ ಟಿಕೆಟ್ನ ನೀವು ಪ್ರಿಂಟೌಟ್ ತಂದು ಅದ್ರ ಜೊತೆಗೆ ನೀವು ಅಫಿಷಿಯಲ್ ಅಂದರೆ ನೀವೀಗ ಯಾವುದು ನೀವು ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರೋ, ಈಗ ಪ್ಯಾನ್ ಕಾರ್ಡೋ ಅಥವಾ ವೋಟರ್ ID ಅದನ್ನು ತರಬೇಕು ನೀವು ಇಲ್ಲಿ ಜೊತೆಗೆ ಹಾರ್ಡ್ ಕಾಪಿನೂ. ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿ ನಿಮಗೆ ನಿಮ್ಮ ಟಿಕೆಟಲ್ಲಿ ಕೊಟ್ಟಿರೋ ನಂಬರು ಮತ್ತು ನೀವು ತಂದಿರೋದು ಗೌರ್ಮೆಂಟ್ ID 2 ಚೆಕ್ ಮಾಡಿ ವೆರಿಫೈ ಮಾಡಿ ID ನಂಬರ್ಸ್ ಮತ್ತು ನಿಮ್ಮ ಟಿಕೆಟ್ಸ್ನೆಲ್ಲ ಚೆಕ್ ಮಾಡ್ತಾರೆ ಫಾರೆಸ್ಟ್ ಆಫೀಸಲ್ಲಿ. ಅದಾದಮೇಲೆ ನೀವು ಎಷ್ಟು ಪ್ಲಾಸ್ಟಿಕ್ ಐಟಮ್ಸ್ ತಂದಿದ್ದೀರಾ, ಫಾರ್ ಎಕ್ಸಾಂಪಲ್ ವಾಟರ್ ಬಾಟಲ್ಸ್ ಆಗಲಿ, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಅದು ಎಷ್ಟು ತಂದಿದ್ದೀರಾ ಅದೆಲ್ಲ ಅಲೋ ಇದೆ. ಬಟ್ ಎಷ್ಟು ತಂದಿದ್ದೀರಾ ಅಷ್ಟು ನಂಬರ್ನ ಅವರು ನೋಟ್ ಮಾಡ್ಕೊಳ್ತಾರೆ ಒಬ್ಬೊಬ್ರಿಗೂ. ಅದಾದಮೇಲೆ ಡೆಪಾಸಿಟ್ ಅಮೌಂಟ್ ಕಟ್ಸ್ಕೊಳ್ತಾರೆ. ಈಗ ನಾವು 10 ಜನ ಇರೋದಕ್ಕೆ ಒಬ್ಬರಿಂದ 100 ರೂಪಾಯಿ ಥರ 10 ಜನನು ಎಷ್ಟೆಷ್ಟು ಪ್ಲಾಸ್ಟಿಕ್ ತಂದಿದ್ದಾರೆ ನಂಬರ್ ಕೌಂಟ್ ಮಾಡಿ 1000 ರೂಪೀಸ್ ಡೆಪಾಸಿಟ್ ಅಮೌಂಟ್ ತೊಗೊಂಡ್ರು. ನೀವು ವಾಪಸ್ ಟ್ರೆಕ್ಕಿಂದ ಇಳಿದ ಮೇಲೆ ಅಷ್ಟೇ ನಂಬರ್ ಆಫ್ ಪ್ಲಾಸ್ಟಿಕ್ ಐಟಮ್ಸ್ ನೀವು ವಾಪಸ್ ತಂದಿದ್ದೀರ ಕೌಂಟ್ ಮಾಡಿ ನಿಮ್ಮ ಡೆಪಾಸಿಟ್ ಅಮೌಂಟ್ನ ವಾಪಸ್ ಕೊಡ್ತಾರೆ. ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡೋಕ್ಕೆ ಟೋಟಲ್ 3 ರೂಟ್ಸ್ ಇದೆ. ಫಸ್ಟ್ ರೂಟ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಟು ಕುಕ್ಕೆ ಸುಬ್ರಹ್ಮಣ್ಯ. ಸೊ ಟೋಟಲ್ ಅದು 14+14, ಹತ್ತುತ್ತಾ 14 ಇಳಿತಾ 14, 28 ಕಿಲೋಮೀಟರ್ಸ್ ಆಗುತ್ತೆ. ಸೆಕೆಂಡ್ ರೂಟ್ ಬಂದು ಸೋಮಾರ್ಪೇಟೆ ಟು ಕುಕ್ಕೆ ಸುಬ್ರಹ್ಮಣ್ಯ, ಅಂದರೆ ಸೋಮಾರ್ಪೇಟೆಯಿಂದ ಹತ್ತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಳಿಯೋದು. ಸೊ ಸೋಮಾರ್ಪೇಟೆಯಿಂದ ಪೀಕ್ಗೆ 7 ಪ್ಲಸ್ ಪೀಕಿಂದ ಇಳಿಯೋದು ಕುಕ್ಕೆಗೆ 14. ಸೊ 7+14 ಟೋಟಲ್ 21 ಕಿಲೋಮೀಟರ್ಸ್ ಆಗುತ್ತೆ. ಮೂರನೇ ಆಪ್ಷನ್ ನಿಮಗೆ ಸೋಮಾರ್ಪೇಟೆಯಿಂದ ಹತ್ತಿ ಸೋಮಾರ್ಪೇಟೆಯಲ್ಲಿ ಇಳಿಯೋದು, ಅದು ಟೋಟಲ್ 7+7 14 ಕಿಲೋಮೀಟರ್ಸ್ ಆಗುತ್ತೆ. ಅದರಲ್ಲಿ ನಾವು ಟ್ರೆಕ್ನ ಫುಲ್ ಕಂಪ್ಲೀಟ್ ಮಾಡೋಣ ಅಂತ ಕುಕ್ಕೆ ಟು ಕುಕ್ಕೆ ಸೆಲೆಕ್ಟ್ ಮಾಡಿದ್ವಿ. ಸೊ ಟೋಟಲ್ 14+14 ಟೋಟಲ್ 28 ಕಿಲೋಮೀಟರ್ಸ್ ಆಗುತ್ತೆ ಟೋಟಲ್ ಟ್ರೆಕ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನೋಟು, ದಯವಿಟ್ಟು ಹಾರ್ಡ್ ಕ್ಯಾಶ್ ತೊಗೊಂಡೋಗಿ. ಅಲ್ಲಿ ಯಾವುದೇ ರೀತಿಯ UPI ಆಗಲಿ, ಆನ್ಲೈನ್ ಟ್ರಾನ್ಸಾಕ್ಷನ್ ಆಗಲಿ, ಕ್ರೆಡಿಟ್ ಕಾರ್ಡ್ ಆಗಲಿ ಯಾವುದೇ ಆಕ್ಸೆಪ್ಟ್ ಇಲ್ಲ. ನಿಮ್ಮದು ಪ್ಲಾಸ್ಟಿಕ್ಗೆ ಡೆಪಾಸಿಟ್ ತಗೊಳ್ತಾರೆ ಅನ್ನಲ್ಲ, ಅಲ್ಲಿಗೆ ನೀವು ಹಾರ್ಡ್ ಕ್ಯಾಶ್ನೇ ಕೊಡಬೇಕು. ಬೇರೆ ಯಾವುದೇ ರೀತಿಯ ಆನ್ಲೈನ್ ಪೇಮೆಂಟ್ಸ್ ಅಲೋ ಇರೋಲ್ಲ. ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ದು ಆನ್ಲೈನ್ ಚಾರ್ಜಸ್ ಬಂದು 350 ರೂಪೀಸ್ ಪರ್ ಟಿಕೆಟ್ ಬೀಳುತ್ತೆ ನಿಮಗೆ. ನೋಡಿ ವ್ಯೂ ನೋಡಿ ಹೆಂಗೆ ಫುಲ್ ಗ್ರೀನರಿ ಚೆನ್ನಾಗಿದೆ. ಇದನ್ನು ನೋಡಿದ್ರೆ ಅಟ್ಲೀಸ್ಟ್ ಮೋಟಿವೇಟ್ ಆಗಿ ಇನ್ನೂ ಟ್ರೆಕ್ ಮಾಡಬೇಕು ಅನ್ನೋ ಉತ್ಸಾಹ ಸಿಗುತ್ತೆ. ಒಳ್ಳೆ ಗಾಳಿ. ನೋಡೋಣ ಬನ್ನಿ ಮುಂದೆ ಇನ್ನೂ ಈಸಿ ಇದೆಯಾ ಕಷ್ಟ ಇದೆಯೋ
ಭಟ್ರ ಮನೆ ಸಿಕ್ಕಿದ್ರೆ ಒಂದು ಸ್ವಲ್ಪ ಆರಾಮ್ ಅನ್ಸ್ಬೋದು. ನೋಡೋಣ ಬನ್ನಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫಾರೆಸ್ಟ್ ಆಫೀಸ್ ಗಿರಿಗದ್ದೆ ಜಸ್ಟ್ 1 ಕಿಲೋಮೀಟರ್ ಅಂತ ಇದೆ. ಇನ್ನೇನು ಭಟ್ರ ಮನೆ ಸಿಗುತ್ತೆ ಹಂಗಾರೆ, ನೋಡೋಣ ಬನ್ನಿ. ಶೋಭಿತ್ ಅವ್ರಿ, ಹೆಂಗ ಅನಿಸ್ತದೆ ಎಕ್ಸ್ಪೀರಿಯನ್ಸ್? ತುಂಬ ಸುಸ್ತಾಗ್ತಿದೆ. ಎಲ್ಲಿ ಮಿಕ್ತವ್ರ ಬಾಯ್ಸಲ್ಲಿ? ಮಿಕ್ಕಿರೋ ಬಾಯ್ಸು ಇನ್ನೂ 1.5 ಕಿಲೋಮೀಟ್ರ್ ಹಿಂದೆ ಇದ್ದಾರೆ. ರೆಸ್ಟ್ ತಗೊಂಡು ಬರ್ತೀನಿ ಅಂತ ಕಳಿಸಿದ್ದಾರೆ. ಅಲ್ಲೆಲ್ಲ ನಮ್ಮ ಟ್ರೂಪಲ್ಲಿ ನೋಡಿ ನಾವೇ ಫಸ್ಟ್ ಹತ್ತುತ್ತಾ ಇದ್ದೀವಿ. ಬಾಯ್ಸ್ ಬಿಡ್ತಾರೆ, ಕಾಯ್ತೀವಿ ಅವ್ರಿಗೆ. ತುಂಬ ಪಾಸಿಟಿವ್ ಮೈಂಡಲ್ಲಿ ಬನ್ನಿ. ನೋಡಿ ಜಿಮ್ ಬಾಡಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಇವ್ನು ನೋಡಿ ಕಲೀರಿ. ನೋಡಿ ಹೆಂಗ್ ಬರ್ತದೆ ನೋಡಿ. ಇದು ತೊಲೆ ಹಾಕೊಂಡ್ರಲ್ಲೇ, ತೊಲೆ ತೊಲೆ. ಆಮೇಲೆ ಟ್ರೆಕ್ಕಿಂಗ್ ತುಂಬಾ ಹೆವಿ ಐಟಮ್ಸ್ ತರಬೇಡಿ. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಜಾಕೆಟ್ಸು, ಪುಲ್ಲೋವರ್ಸ್ ಎಲ್ಲ ತರಕ್ಕೆ ಹೋಗ್ಬೇಡಿ. ಆದಷ್ಟು ಲೈಟ್ ವೆಯ್ಟ್ ಆಗಿರೋ ಶರ್ಟ್ಸು, ಪ್ಯಾಂಟು, ಜಾಕೆಟ್ಸ್ ಯೂಸ್ ಮಾಡಿ. ಯಾಕಂದರೆ ನಿಮ್ಗೆ ಹೋಗ್ತಾ ಹೋಗ್ತಾ ಜಾಸ್ತಿ ವೆಯ್ಟ್ ಆಗ್ತಾ ನಿಮಗೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಆದಷ್ಟು ಫ್ರೂಟ್ಸ್ನ ಪ್ರಿಫರ್ ಮಾಡಿ. ಈಗ ನೀವು ಬಿಸ್ಕೆಟ್ಸು, ಚಾಕ್ಲೇಟ್ಸು ಎಲ್ಲ ತೊಗೊಂಡು ಹೋಗುತ್ತೆ, ನಿಮ್ಗೆ ಅದು ತಿಂದರೆ ಜಾಸ್ತಿ ವಾಟರ್ ಕನ್ಸಂಪ್ಷನ್ ಕೇಳುತ್ತೆ. ಅದಕ್ಕಿಂತ ನಿಮ್ಗೆ ಬೆಸ್ಟ್ ಅಂದರೆ ಫ್ರೂಟ್ಸಲ್ಲೇ ಹೈಡ್ರೇಷನ್ ಆಗುತ್ತೆ. ಸೊ ಇದಕ್ಕಿಂತ ನೀವು ಜಾಸ್ತಿ ಫ್ರೂಟ್ಸ್ನ ಪ್ರಿಫರ್ ಮಾಡಿದ್ರೆ ಒಳ್ಳೆಯದು. ಫಸ್ಟ್ ಒಂದು 5 to 6 ಕಿಲೋಮೀಟರ್ಸೇ ತುಂಬ ಟಫ್ ಇದೆ. ಹಂಗಂತ ಮುಂದೆ ಈಸಿ ಇದೆ ಅಂತ ಅನ್ಕೊಳಕ್ಕಾಗಲ್ಲ. ಬಟ್ ಫಸ್ಟ್ 6 ಕಿಲೋಮೀಟರ್ಸ್ ದಾಟಿದ್ರೆ ಆಮೇಲೆ ಈಸಿ ಆಗುತ್ತೆ ಅನ್ನೋ ಇದ್ರಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಫಸ್ಟ್ 6 ಕಿಲೋಮೀಟರ್ಸ್ ಹೆಂಗಿರುತ್ತೆ ಅಂತ. ಎಷ್ಟೇ ಬಡ ಭಾವನ. ಆಮೇಲೆ ತುಂಬ ಹೆವಿ ವಾಟರ್ ಬಾಟಲ್ಸ್, ಈ ಮೆಟಲ್ ವಾಟರ್ ಬಾಟಲ್ಸ್ನ ತೊಗೊಂಡೋಗ್ಬೇಡಿ. ನಿಮಗೆ ಅದು ತುಂಬ ಹೆವಿ ಆಗುತ್ತೆ. ಆಮೇಲೆ ತುಂಬ ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ. ನಿಮಗೆ ಮಧ್ಯೆ ಅಲ್ಲಲ್ಲಿ ಸ್ಟಾಪ್ಸಲ್ಲಿ ನಿಮಗೆ ನೀರು ಕೂಡ ಸಿಗುತ್ತೆ. ಸೊ ಅಲ್ಲಿ ನೀವು ರೀಫಿಲ್ ಮಾಡ್ಕೊಬೋದು. ನಿಮಗೆ ಅಲ್ಲಿ ಎಂಟ್ರಿಲಿ ನಿಮಗೆ ಸ್ಟಿಕ್ಸ್, ಕಡ್ಡಿಗಳೆಲ್ಲ ಬಿದ್ದಿರುತ್ತೆ. ಆದಷ್ಟು ಯಾವ್ದಾದ್ರು ಒಂದು ಚೆನ್ನಾಗಿರೋ ಗಟ್ಟಿಯಾಗಿರೋ ಕಡ್ಡಿ ತಗೊಳ್ಳೋದು ಒಳ್ಳೆಯದು. ಯಾಕೆಂದರೆ ಸಪೋರ್ಟ್ಗಾಗುತ್ತೆ. ನೋಡಿ ನಾವು ಎಲ್ಲ ಕಡ್ಡಿ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಟ್ರೆಕ್ಕಿಂಗ್ ಪೀಕ್ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಎಷ್ಟು ಜನ ರೀಚ್ ಆಗ್ತೀವಿ ಅಂತ. ಬನ್ನಿ ನೋಡೋಣ. ಪುಷ್ಪಗಿರಿ ಬಂತು. ಏನು ಫಾಗಿದೆ. ಪುಷ್ಪಗಿರಿ ವನ್ಯಧಾಮ. ಒಳ್ಳೆ ಶೂಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಬೇಕಂದ್ರೆ ಪಾತ್ ನೀವೇ ನೋಡ್ತಾ ಇದ್ದೀರ ನೋಡಿ. ಇಲ್ಲಿ ಯಾವುದು ಈಸಿಯಾದ ಪಾತ್ ಇಲ್ಲ, ಕಲ್ಲು ದೊಡ್ಡ ಇದನ್ನೇ ಹತ್ತಬೇಕಾಗುತ್ತೆ. ಸೊ ಫುಲ್ ಸಾಕ್ಸು ಇಂಪಾರ್ಟೆಂಟು. ಯಾಕೆಂದರೆ ಲೀಚಸ್ಗಳಿದೆ. ಶೂ ಒಳಗೆ ಹೋದರೆ ಆಮೇಲೆ ನಿಮ್ಗೆ ಗೊತ್ತೇ ಆಗೋಲ್ಲ ಅದು ರಕ್ತ ತೆಗಿಯೋವರೆಗೂ. ಬನ್ನಿ ಏನಾಗುತ್ತೆ ಮುಂದೆ ನೋಡೋಣ. ಬನ್ನಿ ಹಂಗೆ. ಎಲ್ಲೋ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಪ್ಪ ಕಚ್ಕಿಸಿದ್ರೆ ಮುರಿ ಕಣ ಇನ್ನು ಆದ್ರೂ ಬಂದಂಗ ಆಗ್ತಾ ಇದೆ. ಅಲ್ಲ ನಾನು ಸ್ಟೈಲಾಗಿ ಅದು ಮುಂದೆನೇ ಹೋಗಿದ್ದೀನಿ ನೋಡೇ ಅಲ್ವಲ್ಲ. ನಾನೆಲ್ಲ ತಮಾಷೆ ಕರಿತಾ ಇದ್ದೆ ಆಗು ಅಂತ. ಅಲ್ಲಿ ಅವ್ರು ಹೋಯ್ತಾವ. ನೀನು ಅದಕ್ಕೂ ನೋಡ್ತಾರು. ಕೆಳಗೆ ಒಂದು ಕಣ್ಣಿಟ್ಟಿರು ನೀನು. ಅಯ್ಯೋ ಏನು ಫಾಸ್ಟಾಗಿ ಬರೋಯ್ತು ಕಣ. ಹ್ಞೂ ನಾವು ಯಾವುದೇ ಪ್ರಾಣಿ ಹಿಂಸೆ ಮಾಡಿಲ್ಲ. ಅದ್ರ ಪಾಡಿಗೆ ಅದು ಹೋಗಿದೆ, ಪ್ರೂಫ್ ತೋರಿಸಿದ್ದೀವಿ. ಇಲ್ಲದ್ರೆ ಎಷ್ಟು ರಾಶಿ ಇದ್ದಾವ. ಮೊದಲೇ ಕುಕ್ಕೆ ಸುಬ್ರಹ್ಮಣ್ಯ ಅದೇ ಬೆಟ್ಟ ಅಲ್ವಾ.
ಸುಬ್ರಹ್ಮಣ್ಯ ಸ್ವಾಮಿನೇ ಹಾವು. ನವಿಲು ಹಾವು ಫೈಟ್ ಮಾಡುತ್ತೆ ಗೊತ್ತಾ. ಸುಬ್ರಹ್ಮಣ್ಯ ಅವ್ರದ್ದು ವಾಹನ ಯಾವ್ದಪ್ಪ, ನವಿಲು ತಾನೆ ನೋಡು. ಆ ವಾಹನಕ್ಕೂ ಹಾವಿಗೆ ಆಗಿ ಬರಲ್ಲ. ಆಮೇಲೆ ಈಗ ಗಣೇಶಂದು ವಾಹನ ಇಲಿ, ಹಾವಿಗೂ ಇಲಿಗೂ ಆಗಿ ಬರಲ್ಲ ಅಲ್ವಾ, ಹಣ್ಣು ತಂಬಿರೆ. ಯಾವ ಇವೆಲ್ಲ ಶೋಭಿತ್, ನೀನು ಯಾಕಿಲ್ಲ ಹೆಸರು ಬರೀಬಾರ್ದು? ಬರೀದ ನೆಕ್ಸ್ಟ್ ಬರ್ಬೇಕಾದ್ರೆ ಏನೇನೋ ಬರ್ದವ್ರಲ್ಲ, ಅಷ್ಟು ಸ್ಟ್ರೆಂತ್ ಇಲ್ಲ ಈಗ ರೀ ಇಂಥದೆಯಾ. ನಮಗೆ. ಓಹೋ ಹೋ, ಇದಕ್ಕೆ ಪುಷ್ಪಗಿರಿ ಬದಲು ಕಲ್ಬೆಟ್ಟ ಅಂತ ಹೇಳ್ಬೇಕಾಯ್ತು ನಾವು. ಕರೆಕ್ಟ್ ದಾರಿಲಿ ಹೋಯ್ತಾ ಇದೀವಿ ನೋಡಪ್ಪ. ಆಮೇಲೆ ಯಾಕೆ ಕಡೆಗೆ ಹೋಗಿಬಿಟ್ಟು ಫುಲ್ ಹತ್ತಕ್ಕಾಗಿಲ್ಲ ಅಂದರೆ ಕೆಲವರು ಈ ಕಲ್ಲ ಹತ್ರ ಫೋಟೋ ತಗೊಂಡು ಪೀಕ್ ರೀಚ್ ಆದೋ ಅಂತ ಹಾಕೋಬೋದು. ಹಾಂ, ಗೊತ್ತಾಗಲ್ಲ ಯಾರಿಗೂ. ಈಗ ಸ್ವಲ್ಪ ತಣ್ಣಾಗ್ತಾ ಇದೆ ಅಲ್ವಾ. ಮೇಲೆ ಬಂದ್ವಲ್ಲ ಮಂಜು. ಇದೇನು ಎರಡೆರಡು ರೂಟ್ ಇದೆಯಲ್ಲ, ಯಾವುದೋ ಅಣ್ಣ. ಅಲ್ಲೋ ಅಲ್ಲಿ ಟವರ್ ಇದೆ, ಸಿಗ್ನಲ್ ಸಿಗ್ಬೋದು ನೋಡು. ಗೊತ್ತಾಗಿಲ್ವಲ್ಲ. ಅಲ್ಲ ಈಗ ನಾವು ಒಂದು ಬೆಟ್ಟ ಹತ್ತಿ ಇನ್ನೊಂದು ಬೆಟ್ಟಕ್ಕೆ ಇಳಿದೇ ತಾನೆ ಹತ್ಬೇಕು. ಕಾಣ್ರಾ, ಸ್ವಲ್ಪ ದಾರಿ ತಪ್ಪಿ ಕೆಳಗೆ ಹೋಗ್ಬಿಟ್ಟಿದ್ವಿ. ನಮ್ಮ ಶೋಭಿತ್ ಅವರ ಬ್ರಿಲಿಯನ್ಸಿಂದ ನಾವು ಕಂಡುಕೊಂಡಿದ್ದೇವೆ ನಮ್ಮ ದಾರಿಯನ್ನು. ಬಂದೈತೆ ಗೈಡ್ ಶೋಭಿತ್ ಅವರೇ, ನೀವೇ ದಾರಿ ಹೇಳ್ಬೇಕು ನಮಗೆ. ಹಾಂ, ಅನ್ಯಾಯ ಹೋಗ್ತಿರ ಕೆಳಗೆ ಇಳಿದು ತಿರುಗಿ ಹತ್ಬೇಕಾಯ್ತಲ್ಲೋ. ಅಯ್ಯೋ ಅಯ್ಯೋ, ಈಗೇನಾರು ಅಲ್ಲಿ ಏನಾರು ದಾರಿ ತಪ್ಪಿದ್ರೆ ಅಲ್ಲಿಂದ ಉಳ್ಕೊಂಡು ಕೆಳಗೆ ಬಿದ್ದಾವು ನಾನು ತಿರ್ಗಿ ಇಳಿಯಾಕಂತ ಅಲ್ಲ. ಅದೇ ಒಂದು ಬೋರ್ಡ್ ಹಾಕಿದ್ರೆ ಆಗಿರೋದಪ್ಪ. ಆ ಹಣ್ಣು ನೋಡಿದ್ದಕ್ಕಾಯ್ತಲ್ಲ ನಾವು. ಇದು ಮೋಸ್ಟ್ಲಿ ಕೆಳಗಡೆನೇ ಭಟ್ರ ಮನೆನಾ ಅಂತ. ಭಟ್ರ ಮನೆ ಅಂತ ಕಾಣ್ತಾ ಇದೆಯಾ? ಲೋ, ಅದೇ ಕಣ ಭಟ್ರ ಮನೆ. ಇದು ಭಟ್ರ ಮನೆನಾ? ಇಲ್ಲ, ಇರ್ಬೋದು ಕಣ. ಬಾ ಹೋಲಿ, ಭಟ್ರ ಮನೆ ಯಾಕೆ ಊಟ ಇಲ್ವಲ್ಲ. ಓ, ಇದೇ ಕಣ ಭಟ್ರ ಮನೆ. ಇಲ್ಲಿ ಇಲ್ಲಿ ಭಟ್ರ ಮನೆ. ಭಟ್ರ ಮನೆಗೆ ಇಳಿತಿದ್ದು ಅಷ್ಟೇ. ನೀರಾರು ಸಿಗೋದಲ್ಲೋ. ಅಲ್ಲ, ಅಲ್ಲಿ ಟ್ಯಾಂಕ್ ಇತ್ತು ನೋಡಿ. ಬೋಲ್ ಬ್ರೋ, ನೀರು ಬರುತ್ತಾ ಅಲ್ಲಿ? ಇಲ್ಲಿ ಕೆಳಗಿಂದನೇ ಹೋಗ, ಏನಾಗಲ್ಲ. ಈ ಟೆಕ್ನಿಕ್ ದಾರ್ಗಿರ್ ಬಿದ್ದಿ. ಆಮೇಲೆ ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಇಲ್ಲಿ ಭಟ್ರ ಮನೆ ನೋಡು, ಫ್ಲಾಗ್ ಏನು ಹಾಕೊಂಡವ್ರು ನೋಡಿ ನೋಡಿ. ನೆಕ್ಸ್ಟ್ ನಾವು ಫಾರೆಸ್ಟ್ ಆಫೀಸರ್ ಆಮೇಲೆ ಸ್ಟಾಪ್ ಕೊಡೋಣ. ಅಲ್ಲೇ ಫಾರೆಸ್ಟ್ ಆಫೀಸರ್ ಹತ್ರ ನೀರಿರಲ್ವಾ? ಭಟ್ರು ಮನೆ, ಭಟ್ರು ಮನೆ, ಭಟ್ರು ಇದ್ದಾರಾ? ಹಾ 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 ಹಾ, ಒಂದು ವ್ಯೂ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ನಿಮ್ಗೆ ಈಗ ಸದ್ಯದಲ್ಲಿ ತೋರಿಸ್ತೇವೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಲ್ಲ, ಒಂದು ಕ್ಲೀನ್ ಆಗಿರೋ ಪಾತೆ ಅಲ್ಲ ನೋಡಿ, ಬರೀ ಬಂಡೆ ಕಲ್ಗೊಳೆ. ಅದಕ್ಕೆ ನೋಡಿ ಕುಮಾರ ಪರ್ವತ ಟ್ರೆಕ್ಕಿಂಗು ಕಷ್ಟ ಅನ್ನೋದು. ಮಾಮೂಲಿ ಮಣ್ಣಿನ ಪಾತೆ ಇಲ್ಲ, ಬರೀ ಬಂಡೆಗೊಳೆ.
ಸಿಗ್ನಲ್ ಸಿಕ್ಕಿದ್ರೆ ಅವ್ರಿಗೆ ಭಟ್ರ ಮನೆಗೆ ಹೋಗ್ಬಿಡಿ, ಈ ಕಡೆ ವ್ಯೂ ಇದೆಯಲ್ಲ ಅಲ್ಲಿ ಕೂತ್ಕೊಳ್ಳೋಕ್ಕಿದೆ ಅಂದ್ಬಿಡು. ಫೋಟೋಶೂಟ್ ಮಾಡ್ಕೊಳ್ಳೋಣ. ಹಾಂ, ಏನೋ 1 ಕಿಲೋಮೀಟ್ರ್ ಫಾರೆಸ್ಟ್ ಆಫೀಸ್ಗೆ 1 ಕಿಲೋಮೀಟ್ರಿಗೆ ಇಲ್ಲಿ ಹಾಕೋರೆ. ಅಲ್ಲೇ 1 ಕಿಲೋಮೀಟ್ರ್ ಹಾಕಿದ್ರಲ್ಲ, ಮೋಟಿವೇಶನ್ಗೋಸ್ಕರ ಕಮ್ಮಿ ಹಾಕೋರ್ಗೆ. With or without knowledge, igniting forest is as igniting house. ತಿಳಿದೋ ಕಾಡಿಗೆ ಬೆಂಕಿ ಹಚ್ಚುವುದು ಮನೆಗೆ ಬೆಂಕಿ ಹಚ್ಚಿದಂತೆ. ಅದಕ್ಕೆ ಫಾರೆಸ್ಟ್ ಆಫೀಸಲ್ಲಿ ಲೈಟ್ರ್ ಮ್ಯಾಚ್ ಬಾಕ್ಸ್ ಏನೂ ಅಲ್ಲ ಮಾಡಲ್ಲ. ಹೆಂಗಿದೆ ಅಮ್ಮ ವ್ಯೂ? ಎಲ್ಲಿದ್ದರೂ ಬರೀ ಬಿಳಿ ಕಾಣ್ತಾ ಉಂಟು. ಬೆಟ್ಟದ ಹೂ, ಪುನೀತ್ ರಾಜ್ಕುಮಾರ್ ತಂದಿದ್ದು ಬೆಟ್ಟದ ಹೂ ಇದೆ. ಅಲ್ಲಲ್ಲಲ್ಲಲ್ಲಲ್ಲ ಇಲ್ಲ, ಇದೆ ಕಣ ಬೆಟ್ಟದು. ಹಾಂ, ಬೆಟ್ಟದ ಮೇಲೆ ಇದ್ರೆ ಬೆಟ್ಟದ ಹೂ ಕಣ. ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಬೆಟ್ಟದ ಹೂ. ಇಲ್ಲ, ಪುನೀತು ಶರ್ಲಿ ಮೇಡಮ್ಗೆ ಆಗ್ತಂದ. ಹಾಂ ಶೋಭಿ, ಪುನೀತು ಶರ್ಲಿ ಮೇಡಮ್ಗಾಗಿ ನಾನು ಬೆಟ್ಟದ ಹೂವು ತಂದೆ ಅಂತ. ನೀನು ಯಾರಿಗೋಸ್ಕರ ತತ್ತೀಯ? ಎಲ್ಲ ರೆಕಾರ್ಡ್ ಆಗಿದೆ, ಹುಷಾರ್. ನಂಗೆ ನಮ್ಮ ಇನ್ನೊಬ್ಬ ಟೀಮೇಟ್ ಸಂಜನವ್ರು ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆ ಅಂತೂ ಜೊತೆ ಜಾಯಿನ್ ಆಗಿ ಯಶಸ್ವಿಯಾಗಿ ಪೂರೈಸೋಣ ಅಂತ ಬಂದಿದ್ದಾರೆ. ಇನ್ನು ಮಿಕ್ತವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಬರ್ತಾರೆ ಒಟ್ನಲ್ಲಿ. ಫಾರೆಸ್ಟ್ ಆಫೀಸ್ ಬಂತು ಕಣ, ಪುಷ್ಪಗಿರಿ ವನ್ಯಧಾಮ. ಹಾಂ, ಇಲ್ಲ ಶಾರ್ಟ್ ಕಟ್ಟಲ್ಲಿ ಬಂದ, ನೀ ಲಾಂಗ್ ಕಟ್ಟಲ್ಲಿ ಬಂದ? ಹಾಂ, ಫುಲ್ ಶಾರ್ಟ್ ಕಟ್. ನಾವು ಫುಲ್ ಶಾರ್ಟ್ ಕಟ್ಟಲ್ಲೇ ಬಂದ. ಓ, ಟಿಕೆಟ್ ಅವ್ರ ಹತ್ರ ಇದು PDF ಇದೆಲ್ಲ ತೋರ್ಸೋಣ. ನಾವು ಕುಕ್ಕೆ ಟೆಂಪಲಿಂದ ಇಲ್ಲಿ ಎಂಟ್ರಿ ಆಗಿ ಭೀಮಣ್ಣನ ಬಂಡೆ ಯಾವಾಗ ದಾಟ್ತೋ ಗೊತ್ತಿಲ್ಲ, ಗಿರಿಗದ್ದೆಗೆ ಬಂದಿದ್ದೀವಿ. ನೆಕ್ಸ್ಟು ಕಲ್ಲು ಮಂಟಪ, ಶೇಷ ಪರ್ವತ, ಆಮೇಲೆ ಕುಮಾರ ಪರ್ವತ ಪೀಕು. ಓ, ನಾವು ಸೋಮಾರ್ಪೇಟೆಯಿಂದ ಬಂದರೆ ಈ ರೂಟು, ನಾವು ಈ ರೂಟ್ ಹಿಂಗೆ ಹೇಳಿ ನಾವಿಲ್ಲಿ ಫಾರೆಸ್ಟು ಚೆಕ್ ಪಾಯಿಂಟ್ ಗಿರಿಗದ್ದೆ. ನೆಕ್ಸ್ಟ್ ಕಲ್ಲು ಮಂಟಪ, ಶೇಷ ಪರ್ವತ, ಪುಷ್ಪಗಿರಿ. 2:30 1 ಇಲ್ಲಿಂದ 3 ಇನ್ನು 6:30. ಇದೇ ತಾನೆ ಆ್ಯಪಲ್ ಲೋಗೋ, ಅರ್ಧ ತಿಂದಿರ ಆ್ಯಪಲ್. ನಿಂದು ಯಾವ ಲೋಗೋ? ನಿಂದು ಸೀಬೆಕಾಯಿ ಲೋಗೋ. ಪಿಯರ್ಸನ್ ಗೋವಾ. ಬರ ಬೇಗ ಬರ. ಹೋಯ್ತಲ್ಲ ಆ್ಯಪಲ್ ತಗೊಬನ್ನಿ. ಆ್ಯಪಲ್ ಲೋಗೋ ತೋರಿಸ್ತಾ. ತುಂಬ ಇಂಪಾರ್ಟೆಂಟು. ಗೋವಾ ಇಲ್ಲೊಂದಿದೆ ನೋಡಿ. ಇಲ್ಲ, ನಿಂಗೂ ಗೋವಾ ಇಷ್ಟ, ನೀನು ತಿಂತಾ ಇರೋದು ಗೋವಾ. ಇನ್ನು 6 ಕಿಲೋಮೀಟ್ರ್ ಇದೆ, 14 ಕಿಲೋಮೀಟ್ರ್ ಟ್ರಕ್ಕಲ್ಲಿ. ವೀಡಿಯೋದಲ್ಲಿ ಒಬ್ಬ 2 ಗಂಟೆಗೆ ಪೀಕ್ ಹೋಗೋಣ. 2 ಗಂಟೆಗೆ ಹೋಗೋಣ. ಮಧ್ಯಾಹ್ನ 2 ಗಂಟೆಗೆ ಮುಂಚೆ ಹೋಗೋಣ. ನಾವೆಲ್ಲ ಫಸ್ಟ್ ಟೈಮರ್ಸು. ನಾನು ಇದಕ್ಕೆ ಹೋಗಿನಿ ಅಷ್ಟೇ, ಬಂಡೇರಿ ಫಾಲ್ಸ್. ನನ್ನ ಯಾವುದಕ್ಕೂ ಹೋಗಿಲ್ಲ, ಇದೇ ಫಸ್ಟು. ನೀನು ಜಿಮ್ಗೆ ಹೋಗೋಣ. ಅದಕ್ಕೆ ನನ್ನ ಮಕ್ಕಳ ನೀವು ಇಲ್ಲ ಫಸ್ಟ್ ಟ್ರೈನಿಂಗ್ ತಗೊಬಿಟ್ಟಿದ್ದೀರಾ. ಅವ್ನು ಕಾಣ ಜಿಮ್ಗೆ ಹೋಗಿ, ನಾನು ಹೋಗಿದ್ದೀನಿ. ನೀವು ವಾಕಿಂಗ? ಹಾಂ, ಅದಕ್ಕೆ ನೀನು ಇದು ಸ್ಕೀಮ್ನಿಂದ. ಎಷ್ಟು ದಿನ ಮನೇಲಿ ಕೂತಿ ನನಗೆ ಲ್ಯಾಪ್ಟಾಪ್ ಮುಂದೆ. ಯಾವುದಕ್ಕೂ ಕಣ್ಣೊಂದು ಕ್ಯಾಮ್ರಲ್ಲಿ ಯಾವ ಬುಕ್ಕಿರೋ ಸಿಕ್ಕಿಬಿಟ್ಟದೆ, ಹಾವು ಸಿಕ್ಕಿಬಿಟ್ಟತ್ತಿರಿ ಹುಷಾರು.
ಅಲ್ಲೊಂದು ಜರಿ ಇತ್ತು ಅದೊಂದು 1.5 ಕಿಲೋಮೀಟರ್ ಅಂತೆ. ಬರೋ ಹೋಗೋಣ ಅಂದ್ರೆ ಹೋಗೋಣ ನೀರು ತೋರಿಸೋದು ನೀರು ಈಜ್ಗೀಜ್ ಹೊಡಿಯೋಣ. ನೀರು ತೋರಿಸೋಲಿ ಚೆನ್ನಾಗಿಲ್ಲ ನೋಡಿ ಡೈಲಿ ಹೊಡಿಬೇಕು. ನೋಡಿ ಬಂಡೆ ಇದೆ ಈ ಮುಸ್ಲು ಐತೆ ಕಣ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಕರಡಿ ನೀರಲ್ಲಿ ಇದು ಮಾಡ್ತದ ಕರಡಿ ಮೀನ್ನೇ ಬೇಟೆ ಮಾಡುತ್ತದು. ಅದು ಪೋಲಾರ್ ಬೇರು ಕರಡಿ ತಿನ್ನುತ್ತೆ ಕಣ. ಅದು ಸ್ಟ್ರೀಮ್ಸ್ ಇರುತ್ತಲ್ಲ ಜರಿ ಬೀಳ್ತಿರೋದು ನೋಡು. ಬರ್ಬೋದು ಇಲ್ಲಿ ಕರಡಿ ಫೋಟೋ ಹಾಕ್ಸಿದ್ರಲ್ಲ ಅಲ್ಲಿ ಎಲ್ಲ ಫೋಟೋನ ಹಾಕೋರು ಅಲ್ಲಿ ಒಂದೂ ಬಿಟ್ಟಿರೋರು. ಇದು ವೆಸ್ಟರ್ನ್ ಘಾಟ್ಸ್ ಇರುತ್ತೆ ಅನ್ಸುತ್ತೆ. ಮಂಕ್ ಮಾಡ್ಬಿಟ್ಟಿನಿ ಅವ್ರಿಗೆಲ್ಲ. ನನ್ನ ಲಾಸ್ಟ್ ಅದೇ ಭಟ್ರು ಮನೆ ಅಂತ ಅವನೇ ಹೇಳಿ ಬಂದಿರೋದಂಗೆ ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ಬೇಕು. ಈ ವಿಡಿಯೋ ನೋಡೋ ಗೊತ್ತಾಯ್ತು ಕಣ ಅವ್ರಿಗೆ ಮಾಡಿರ. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಬಾಳೆಹಣ್ಣು ತಿಂದ ಬಾಳೆ ಅಲ್ಲೇ ತಿನ್ಬಿಟ್ಟೆ. ಅಪ್ಪಾಚಿ ಆಗ್ಬಿಟ್ಟಿದ್ದು. ಗೋವಾ ಇನ್ನೂ ತಿಂದಿಲ್ಲ ನಾವು. ಅವ್ರು ಆ್ಯಪಲ್ ತಿಂದು ಮುಗಿಸಿದ್ದಾರೆ. ಬಟ್ ಡಬಲ್ ದ ಸೈಜ್ ಆ್ಯಪಲ್ ಇದೆ ಇದು. ಬಂದಿದ್ದು ಒಂದು ಸಾರ್ಥಕ ಆಗಲಿ ಬಿಡು, ಯಾರೋ ಒಬ್ರು ತಿನ್ಕೋಗ್ಲಿ. ಅಲ್ಲಿ ಮಳೆ ಬಂದರೆ ಅವ್ರೊಬ್ಳು ಸಿಕ್ಕಿಲ್ಲಲ್ಲ, ಏನಂತಿದೆ ಗೊತ್ತಾ, ಮಳೆ ಬಂದರೆ ಹೋಗೇ ಆಗಲ್ವಂತೆ ದಾರಿ. 2 ಕಡೆ ಹೋಗೋದಂತೆ, ಅಷ್ಟು ಹೆವಿ ಸ್ಟ್ರೀಮ್. ಸ್ಟಾರ್ಟಿಂಗ್ 3 ಕಿಲೋಮೀಟರ್ಸ್ ಅಷ್ಟೇ ಅಂತ ಕಣ ಕಷ್ಟ. ಸ್ಟಾರ್ಟ್ 3 ಕಿಲೋಮೀಟರ್ಸ್ ಇದೆಯಲ್ಲ ಹತ್ತದ, ಅವಾಗ ಮಾತ್ರ ತುಂಬ ಕಷ್ಟ ಅಂತೆ. ಆಮೇಲೆ ಒಂದು ಸ್ವಲ್ಪ ಓಕೆ. ಈಗ ಹೆಂಗಿದ್ರೆ ಪಾತು ಇನ್ನೂ ಬೇಕಂದ್ರೆ 40 ಕಿಲೋಮೀಟ್ರ್ ಹೋಗ್ಬೋದು. ಮುಂಚೆ ಭಟ್ರ ಮನೆ ಸ್ಟಾಪ್ ಕೊಟ್ಟು ಒಂದಿನ ರೆಸ್ಟ್ ಮಾಡಿ ಮಾಡೋ ದಿವಸದಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೌದು. ಒಂದೇ ದಿನ ನಾವು ಮಾಡ್ಬೇಕು. ಒಂದೇನು ಬರ್ಬೇಕಾರೆ ಏನು ಇದಾಗಲ್ಲ, ಬೇಗ 1.5 ಅವರ್ ಖುಷಿಲಾರು ಬರ್ಬೋದು. ಯಪ್ಪ ಸದ್ಯ ಗುರು ಬಿಸಿಲಿಲ್ಲ, ಬಿಸಿಲಿದ್ರೆ ಮುಗೀತು. ಅಲ್ವಾ, ಅಷ್ಟು ಮರ ಇದ್ರು ಅಲ್ವಾ. ಈಗ ನೋಡಿ ಎಷ್ಟು ಅನಿಸ್ತು. ಫೈನಲಿ ಓದ್ತಿ ಇಡಬೇಕಷ್ಟೇ ನಮಗೆ. ಅಲ್ಲ ಕಣ ನೀನು ನಾನು ನಿಂತಿರ್ತೀನಿ ಅಂದ್ಬಿಟ್ಟು ಅವ್ರ ಮುಂದೆ ಬಂದ್ಬಿಟ್ಟ. ಮುಂದೆ ಬಂದ ನಾನು ಲಾಸ್ಟ್ ಸ್ಟಾಪ್ ನಿಂದು ಭಟ್ರ ಮನೆಯನ್ನ. ಆಮೇಲೆ ಅವ್ರಿಗೆ ಸಿಕ್ಕಿಲ್ಲ, ನನ್ನ ಜೊತೆ ಮಾತಾಡ್ಕೊಂಬಂದು ಗೊತ್ತೇ ಆಗಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಕ್ಕ ಥರ ಅವರು 4ನೇ ಸರಿ ಬರ್ತಾರಂತ ಅವರು. 4ನೇ ಸರಿ ಅಂತೆ. ಅದಿದೆ ಲಾಸ್ಟ್ ಅಂತ ಅವ್ರಿಗೆ. 4ನೇ ಸರಿನೂ ಅಲ್ಲೇ, ಲಾಸ್ಟ್ ಸರಿನೂ ಅಲ್ಲೇ. ಇಲ್ಲ 3 ಸಲ ಹೋಗಿದಾರಂತೆ ಮೇಲೆ. ಈಸಿ ಇದೆ ಅಂತೆ ನೆಕ್ಸ್ಟು, ಅಷ್ಟು ಎಕ್ಟಿಕ್ ಆಗಲ್ಲಂತೆ. ಬಟ್ ಈ ಸಲ ಅಲ್ಲಿಗೆ ಮಾತ್ರ ಬಂದಿದ್ದಾರೆ. ಕೇಳಬೇಕಿದ್ದು ಬರ್ತೀರಾ ಅಂತ. ಐ ಕ್ಯಾನ್ ಗಿವ್ ಕಂಪೇರ್ ಅಂತ ನಮಗೆ. ನಾವೆಲ್ಲ ಈ ತರ ಶೂ ಹಾಕೋತ ಇದೀವಿ. ಯಾರೋ ಒಬ್ರು ಬರೀ ಚಪ್ಪಲಿ, ಅಭಯ ಚಪ್ಪಲಿ ಹಾಕೋತ ನೋಡಿದೆ, ಪಂಚೆ ಹಾಕೊಂಡಲ್ವಾ ಅವರು. ಬೇಗ ಆಗೋದು ಹೊತ್ತಾಗೋದು ಆ್ಯಕ್ಚುಲಿ. ಅವ್ರು ಹಂಗೆ ತೋರಿಸ್ತಿದ್ದು, ಮೋಟಿವೇಶನ್ ಮಾಡ್ತಿದ್ರು, ನಾನು ಬಂದು ಕಣಪ್ಪ ಭಟ್ರ ಮನೆ ಅಂತ.
ಸ್ವಲ್ಪ ದೂರ ಇಳಿಸೋಗ್ಬಿಟ್ಟಿದೆ ಸೋಬಿದ್ಕೆ ಹಾಂ ಬೆಟ್ಟ ಹತ್ತಿದೀವಿ ಹ್ಞೂ ಇಲ್ದಿ ಇನ್ನೊಂದು ಹತ್ಬೇಕಣ್ಣ ಬಾರ ಅಂತ ಹ್ಞೂ ಹಂಗೆ ಹೇಳಿದ್ರೆ ಹಂಗೆ ನಾನು ಕಂಡ್ರು ಪಂಚೆ ಅವರು ನಾನು ಇಳಿತಿದ್ದೆ ಅವಳೇ ಕರೆದು ಹಿಂಗೆ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಬನ್ನಿ ಅಂತ. ಅಲ್ಲಿ ಬೇರೆ ಲ್ಯಾಂಡ್ ಸ್ಲೈಡ್ ಆಗೈತೆ ಗುರು, ನೋಡ್ದಾ? ನಿಮ್ದೆಲ್ಲ ಇರಲಿಲ್ಲ ಗೊತ್ತಾಗ ನೋಡಪ್ಪ. ಸ್ಟ್ಯಾಮಿನಾಗಳು ತುಂಬ ಯೂಸ್ ಆಗುತ್ತೆ ಮುಂದೆ. ಓ ಓ ಚೆನ್ನಾಗಿದೆ ಗುರು ಇದು. ಆ ಪೀಕ್ ಚೆನ್ನಾಗಿರೋದು. ಓ ಅಲ್ಲಿಗೆ ಹೋಗ್ಬೇಕಾ? ನಾವು ಪೀಕ್ ಹತ್ಬೇಕಲ್ಲ ಅದೇ 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 ಅದೆಲ್ಲ ಕಣಲ್ಲ ಅದಾ ಮತ್ತೆ ಅವ್ರು ಆ ಕಡೆ ಹೋಯ್ತವ್ರೆ. ಅಲ್ಲಿಂದ ಹೋಗ್ಬೇಕು. ರೋಡ್ ಐತಲ್ಲ ಅಲ್ಲೇ. ರಕ್ಷಕ ಇದೇ ಕಣ ಪೀಕು ಅಂತಾನೆ. ಹೌದಾ? ಅದು ಇರೋದು ಅಲ್ಲಿ ಪೀಕು. ಈಗ ವೆದರ್ ಹಿಂಗಿದ್ರೆ ಹೋಗ್ಬಿಡ್ಬೇಕು. ಹೋಗೋಣ. ಫಾಗಲ್ಲೇ ಮುಚ್ಚೋಗೈತೆ ಪೀಕೆ. ಅಲ್ಲಿ ಯಾರೋ ಒಬ್ಬನ ಟೋಪಿ. ಕೇರಳ ಅನ್ಸುತ್ತೆ. ಸ್ಲ್ಯಾಂಗ್ ನೋಡು ಏನಾದ್ರು ಇದೆ ಅಲ್ವಾ? ಜಾನಕ್ಕೆ ಬಂದಿರೋ ಹೋಗ್ಬಿಟ್ಟಿರೋದ. ಯಾರೋ ಹೋದ್ ಸರಿ ಬೀಜ ನೆಟ್ಟು ಹೋಗಿರೋದು. ಸೈಡ್ ಬಾ ಝೂಮ್ ಆಗಿ ತೋರಿಸ್ತೆ. ನೆಕ್ಸ್ಟ್ ಎಲ್ಲ ಬಂದಾಗ ಕಿತ್ಕೋತೀನಿ ಅಣ್ಣ. ಇದು ತಾನೆ ಎಲ್ಲ ತಿಂದು ಎಷ್ಟಿರೋದೆ ಕಣ ಇಲ್ಲಿ. ಇಲ್ಲ ತಿನ್ಕ ಉಕ್ಕ ಹೋಗೋರ್ ಕಣ ಎಲ್ಲ. ಬಟ್ ಯಾವುದು ಕಾಯಬಿಟ್ಟಿಲ್ಲ ತಿನ್ಕೊಳ್ಳೋಣ ಅಂದ್ರೆ ಫ್ರೆಶ್ ಇಲ್ಲೇ ಕಿತ್ಕ ತಿನ್ಬೋದಾಯ್ತು. ಹಳ್ಳ ಇದೆ ಹುಷಾರು. ಜಿಗಣೆದು ಅದು ಕಚ್ಚೂರಿಗೆ ಗೊತ್ತೇ ಆಗಲ್ಲ, ಅದೇ ಪ್ರಾಬ್ಲಮ್. ನಾವು ಕೂತ್ಕೊಳ್ಳುವಾಗ ಕೂತ್ಕೋಬೇಕು ಕಣ. ಅದಕ್ಕೆ ಅಲ್ಲಿ ಎಲ್ಲ ಚೇರ್ ಇದೆ, ಅಲ್ಲಿ ಮಾತ್ರ ಕೂತ್ಕೋಬೇಕು. ಹಾಂ ಲೋ ಕುದುರೆ ಮುಖದಲ್ಲಿ ಎಷ್ಟು ಗೊತ್ತಾ, ನಾವು ಹೋಯ್ತಿದ್ರೆ ಎಷ್ಟೊಂದು ಜನ ರಕ್ತ ಫುಲ್ಲು. ಅದು ನೋಡ್ರೆ ಭಯ ಆಗೋದು, ನೋಡ್ರೆ ಭಯ ಆಗೋದು. ಹಾಂ ಇಲ್ಲ ಐತೆ ಸ್ಟೆಪ್ ಇನ್ನೇನು ಸರ್ಕಸ್ ಮಾಡ್ಬೇಡ. ಅದೆಲ್ಲ ಇಲ್ಲಿ ಸ್ಟೆಪ್ ಮಾಡೋರೆ ಸರ್ಕಸ್ ಮಾಡ್ತಾನೆ. ಅಲ್ಲಿ ನೋಡಲಿ ಕಾಣ್ತಾರ ಅವರು, ಅಲ್ಲೆಲ್ಲೂ ಹೋಗೋರು. ನಮ್ಮವರೆಲ್ಲವ ಗುಂಡೆ ನೋಡಿ, ಗುಂಡೆ ಮಾಡ್ತಾನೆ. ಟೋಪಿ ಹಾಕೋಣ ನಾನು. ಇಲ್ಲ ಅದೇ ಪೀಕಾ ಅಂತ. ಹಾಂ ಕಲ್ಲು ಮಂಟಪ ಉಂಟು. ಸಂಜೆ ಹೆಂಗಿದೆ ವ್ಯೂ?
ಮಗ ಯಾಕೆ ಹಂಗೆ ಮಾಡ್ಕೊಂಡು ಹೇಳ್ತಾ ಇದ್ದೀರಿ? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ತುಂಬ ಸುಸ್ತಾಗಿದೆ. ಶೋಭಿತ್ ಅವ್ರೆ, ನಿಮ್ಗೆ ಹೆಂಗೆ ಅನ್ಸ್ತದೆ ವ್ಯೂ? ಮಾರ್ಬಲಸ್ ಆಗಿದೆ, ಅರೆ ಹತ್ತದೇ ಇರೋದು. ಅಲ್ಲೋರು ನೋಡ್ರಪ್ಪ, ಬೃಂದನವರು. ಕಂಡ ಅವನಿಗೆ ಅಲ್ಲಿ ಬೃಂದನಲ್ಲ, ಜಿಂಕೆ ಮರಿತಾರ ಕುಣ್ದೋಗ ಬೇಗ. ಸರಿಗಪ್ಪ ಆಡಿಷನ್ಗೆ ಹೋಗ್ತಾ ಇದಾರೆ ನೋಡಿ ಇವರು. ಇಂಡಿಯಾಸ್ ಗಾಟ್ ಐಡಲ್ ಇದೀನಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ತುಂಬ ಸ್ಪೀಕ್ ಇದೆ. ಇಂಡಿಯಾಸ್ ಗಾಟ್ ಲೇಟೆಂಟ್ ಹೋಗ್ಬಿಟ್ಟು ಸಮಯ ರೈನಾಸ್ ಏನು ಮುಂದೆ ಬೀದಿದೆ ಮಮ್ಮುಡಿ ಅಂತ ಹೊಡೆದಾಗಿ ಇದು ಮೋಟಿವೇಶನ್ ಅವ್ರಿಗೆ. ಮೋಟಿವೇಶನ್ ಕೊಡ್ತಾನೆ ಅವ್ರಿಗೆ. ಅವ್ರು ಬಂದಾಗ ಅನ್ಕೋತಾರೆ. ಹಾಂ, ಇದೇ ಕಣ ಕಳ್ಳಿಬೆಟ್ಟ. ಥೂ, ಯಾವುದೋ ಬಂಡೆ, ಕಷ್ಟದ ಬಂಡೆ ನೋಡಿದೆ, ಅದು ದಾಟು ಹೋಗ್ಬೇಕು ಅಂತ. ಅಲ್ಲ, ಈ ಥರ ದಾಟು ಹೋಗ್ದಾ? ನಿಧಾನ ಕಣ ಸಂಜನವ್ರು, ಇನ್ನೇನು ಪಾತಾಳಕ್ಕೆ ಹೋಗ್ತಿದ. ಅಲ್ಲೇ ಕಣ ಅವನೇ. ರಾಜ ಹುಲಿಗೆ ಈ ಮೀನುಗಳು ಎಲ್ಲೋ ಹೊಸಿ ಮೀನುಗಳೆಲ್ಲ ಗುರು. ಮೀನುಗಳಿದೆ ಬಾಯ್ಸ್. ಇಲ್ಲ ಒಂಬತ್ತು ಮೀನು ಬಂತ. ಫೈನಲಿ ಇಷ್ಟು ದೂರ ಹತ್ತಿದ್ದಕ್ಕೂ ಕಡೆಗೂ ಕಲ್ಲು ಮಂಟಪ ಕಾಣ್ತಿದೆ. ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಹೋಗೋಣ ಬನ್ನಿ. ಕಲ್ಲು ಮಂಟಪದಿಂದ ಪೀಕ್ವರೆಗೂ ಪಾತ್ ಹೆಂಗಿದೆ, ಮುಂದೆ ಶೇಷ ಪರ್ವತದಲ್ಲಿ ವ್ಯೂ ಹೆಂಗಿದೆ, ಎಷ್ಟು ಜನ ರೀಚ್ ಆಗ್ತೀವಿ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ನೋದನ್ನೆಲ್ಲ ಪಾರ್ಟ್ 2 ಅಲ್ಲಿ ನೋಡೋಣ. Please like, share and subscribe.